ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಯ್ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಇವರ ಆಡಳಿತದಲ್ಲಿ ಹಿಂದೂಗಳು ಸೇಫ್ ಇಲ್ಲ ಅಂತ ಹೇಳಿದ್ದಾರೆ. ಸದ್ಯ ಹಿಂದೂಗಳು ಸೇಫ್ ಆಗಿ ಉಳಿಯುವಂತಹ ಪರಿಸ್ಥಿತಿಯಲ್ಲಿಲ್ಲ, ಕರ್ನಾಟಕದಲ್ಲಿ ಸದ್ಯ ಹಿಂದೂಗಳು ಸೇಫ್ ಇಲ್ಲ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಹಿಂದೂಗಳು ಸೇಫ್ ಆಗಿ ಉಳಿಯುವ ಪರಿಸ್ಥಿತಿ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಸದ್ಯ ಹಿಂದೂಗಳು ಸೇಫ್ ಇಲ್ಲ. ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ, ಗೃಹ ಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ತಮ್ಮ ಆಕ್ರೋಶವನ್ನ ಹೊರಹಾಕಿ ಆಗ್ರಹಿಸಿದ್ದಾರೆ. ಒಂದು ಕೋಮಿನವರ ಉತ್ತೇಜನ ಸಲ್ಲದು ಅಂತ ಹೇಳಿದ್ದಾರೆ. ಇದರಿಂದಾಗಿ ರಾಜಾರೋಷವಾಗಿ ಈ ರೀತಿ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಅಭಯ್ ಪಾಟೀಲ್ ಕಾಂಗ್ರೆಸ್ ಅನ್ನು ದೂರಿದ್ದಾರೆ. ರಾಜ್ಯ ಸರ್ಕಾರ ಹದಗೆಟ್ಟು ಹೋಗಿದ್ದದು. ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಟೋಟಲ್ ಹೊಲಿಯೋರು ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂಗಳು ಸೇಫ್ ಆಗಿ ಉಳಿಯುವಂಥ ಪರಿಸ್ಥಿತಿ ಉಳಿದಿಲ್ಲ. ನೋಡಿ, ನೀವು ರಾಜಾರೋಷವಾಗಿ ಕೊಚ್ಚು ಹಾಕುವಂಥದ್ದನ್ನು ಮಾಡುವಂಥದ್ದು ಮಂಗಳೂರಂಥ ನಗರದಲ್ಲಿ. ಇದನ್ನು ನಾನು ಖಂಡನೆ ಮಾಡ್ತೀನಿ. ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗ್ತದೆ. ಈ ರೀತಿ ರಾಜ್ಯದಲ್ಲಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು ಇದು ಏನು ಸೂಚಿಸ್ತದೆ? ನೀವು ಒಂದು ಕೋಮಿಗೆ ಹೆಚ್ಚು ಉತ್ತೇಜನ ಕೊಡೋದ್ರಿಂದ ಈ ರೀತಿ ರಾಜಾರೋಷವಾಗಿ ಮರ್ಡರ್ ಮಾಡುವಂಥದ್ದು. ಬೆಳಗಾವಿಯಲ್ಲಿನೂ ಅನೇಕ ಘಟನೆಗಳಾಗಿದ್ದಾವೆ, 8 ಮರ್ಡರ್ ಆಗಿದ್ದಾವೆ. ನೋಡಿ ನೀವು, ಈ ಸರ್ಕಾರ ಬಂದಂತಾರೆ. ಹೀಗಾಗಿ ಇವತ್ತು ಈ ಕರ್ನಾಟಕದಲ್ಲಿ ಹಿಂದೂಗಳು ಸೇಫ್ ಇಲ್ಲ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಾವೇನಾದ್ರೂ ಹಸ್ತಕ್ಷೇಪ ಮಾಡಿ ಲಾ ಆ್ಯಂಡ್ ಆರ್ಡರ್ ಸುಧಾರಿಸೋ ನಿಟ್ಟಿನಲ್ಲಿ ಏನಾದರೂ ರಾಜ್ಯಪಾಲರದ ಕ್ರಮ ಕೈಗೊಳ್ಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಅಲ್ಲ ನೋಡ್ರಿ, ಇದು ಸ್ಕೆಚ್ ಹಾಕಿ ಮಾಡಿದ್ದು ಅವೆಲ್ಲ ವಿಡಿಯೋ ನೋಡಿದ್ನಂತಾರೆ. ಮತ್ತು 8 ಜನ ಬಂದು ಮಾಡ್ತಾರೆ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಲ್ಕೊಂಡದ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡತ್ತದ? ಮತ್ತು UP ಪ್ರಕಾರ UP ಏನಾಗ ಹೆಂಗೆ ಗುಂಡಾಗಳಿಗೆ ಮಾಡ್ತಾರಲ್ಲ ಆ ರೀತಿ ಕರ್ನಾಟಕನಾಗ ಮಾಡಿ ಯಾರು ಹೊರಗೆ ಬಂದು ಮಾಡ್ತಾರೆ? ಇವರು SFI ಅಂತ ಕಮ್ಯುನಲ್ ಸಂಘಟನೆಗಳ ಕೇಸ್ಗಳನ್ನೆಲ್ಲ ಹಿಂತಕ್ಕೋದು ಮತ್ತು ರಾಷ್ಟ್ರ ಪರವಾಗಿರುವಂಥ ಸಂಘಟನೆಗಳ ಮ್ಯಾಗ ಕೇಸ್ ಹಾಕುವಂಥದ್ದು. ಇಲ್ಲಿನ ಈ ಸರ್ಕಾರ ಭಾಳ ದಿವಸ ಇದೇ ರೀತಿ ಮಾಡಿದ್ರೆ ಜನರ ಭವಿಷ್ಯ ಎದ್ದು ಜನರನ್ನ ಸರ್ಕಾರ ಕಿತ್ತೋಗಿದ್ದಾರೆ. ಆ ಮಟ್ಟಿಗೆ ಇವತ್ತು ಕರ್ನಾಟಕ ಪರಿಸ್ಥಿತಿ ಬಂತು. ಎಲ್ಲಿ ನೋಡಿ ನೀವು, ಬೆಳಗಾವಿಯಲ್ಲಿ 2 ವರ್ಷದಲ್ಲಿ ಬೆಳಗಾವಿಯಲ್ಲಿ ವ್ಯವಸ್ಥೆ ಮಾಡಿ 2 ಹೆಣ್ಣು ಮಕ್ಕಳ ಬಗ್ಗೆ ಇದನ್ನಾಯಿತು. ಬಾರ್ಡರ್ಗಳು ಎಷ್ಟಾಯಿತು. ಹೀಗಾಗಿ CMಗೆ ಏನು ಸಲಹೆ ನಮ್ಮದು, ನೀವು ರಾಜೀನಾಮೆ ಕೊಡ್ರಿ, ಹೋಗ್ರಿ. ಅಂದರೆ ರಾಜ್ಯ ಸರ್ಕಾರ ಹದಗೆಟ್ಟು ಹೋಗಿದ್ದದು. ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಟೋಟಲ್ ಹೊಲಿಯೋರು ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂಗಳು ಸೇಫ್ ಆಗಿ ಉಳಿಯುವಂಥ ಪರಿಸ್ಥಿತಿ ಉಳಿದಿಲ್ಲ. ನೋಡಿ, ನೀವು ರಾಜಾರೋಷವಾಗಿ ಕೊಚ್ಚು ಹಾಕುವಂಥದ್ದನ್ನು ಮಾಡುವಂಥದ್ದು ಮಂಗಳೂರಂಥ ನಗರದಲ್ಲಿ. ಇದನ್ನು ನಾನು ಖಂಡನೆ ಮಾಡ್ತೀನಿ. ಮತ್ತು ಮುಖ್ಯಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾಗ್ತದೆ. ಈ ರೀತಿ ರಾಜ್ಯದಲ್ಲಿ ಬರಬರವಾಗಿ ಹತ್ಯೆ ಮಾಡುವಂಥದ್ದು